ಬೆಂಗಳೂರಿನಲ್ಲಿ ಹಾಡ ಹಗಲೇ ಬಿಎಂಟಿಸಿ ಚಾಲಕ ದರ್ಪ ತೋರಿಸಿದ್ದಾನೆ. ಎಸ್, ಬೆಂಗಳೂರಿನಲ್ಲಿ ಹಾಡ ಹಗಲೇ ಬಿಎಂಟಿಸಿ ಚಾಲಕ ದರ್ಪ ತೋರಿಸಿದ್ದಾರೆ. ಯುವತಿಯ ಮೇಲೆ ಬಸ್ ಹತ್ತಿಸಲು ಮುಂದಾಗಿದ್ದಾರೆ ಬಿಎಂಟಿಸಿ ಚಾಲಕ. ಚಂದ್ರ ಲೇಔಟ್ನಲ್ಲಿ ಬೆಳ್ಳಂಬೆಳಿಗ್ಗೆ ನಡೆದಿರುವಂತಹ ಘಟನೆ ಇದು. ಬಸ್ ಚಾಲಕ ಯುವತಿ ಮಧ್ಯೆ ವಾಗ್ವಾದ ನಡೆದಿತ್ತು. ಕಾರಿನಿಂದ ಇಳಿದು ಬಸ್ ಚಾಲಕನನ್ನ ಯುವತಿ ಪ್ರಶ್ನೆ ಮಾಡಿದ್ದಾಳೆ. ಅಡ್ಡಗಟ್ಟಿದ ಯುವತಿಯ ಮೇಲೆ ಬಸ್ ಹತ್ತಿಸಲು ಯತ್ನವನ್ನ ಮಾಡಿದ್ದಾರೆ ಬಿಎಂಟಿಸಿ ಚಾಲಕ. ಚಂದ್ರ ಲೇಔಟ್ನಲ್ಲಿ ಬೆಳ್ಳಂಬೆಳಿಗ್ಗೆ ನಡೆದಿರುವಂತಹ ಘಟನೆ ಇದು. ಬಸ್ ಚಾಲಕ ಯುವತಿಯ ಮಧ್ಯೆ ವಾಗ್ವಾದ ನಡೆದಿತ್ತು. ಕಾರಿನಿಂದ ಇಳಿದು ಬಸ್ ಚಾಲಕನನ್ನ ಯುವತಿ ಪ್ರಶ್ನೆ ಮಾಡಿದ್ದಾಳೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಆ ಯುವತಿ ಅಲ್ಲೇ ನಿಂತಿದ್ದಾಳೆ, ಆದರೂ ಕೂಡ ಬಸ್ಸನ್ನ ಮುಂದಕ್ಕೆ ಚಲಾಯಿಸಿದ್ದಾರೆ. ಸ್ವಲ್ಪ ಏನಾದರೂ ಯಾಮಾರಿ ಹುಡುಗಿ ಏನಾದರೂ ಕೆಳಗಡೆ ಬಿದ್ದಿದ್ರೆ ಏನಾಗಬೇಕಾಗಿತ್ತು? ಈಗಾಗಲೇ ಬಿಎಂಟಿಸಿಗೆ ಬಹಳ ಕೆಟ್ಟ ಹೆಸರಿದೆ. ಇದರಿಂದ ಮತ್ತೊಂದು ಕೆಟ್ಟ ಹೆಸರು ಬರ್ತಾ ಇತ್ತೆ ವಿನಃ ಮತ್ತಿನ್ನೇನು ಆಗ್ತಾ ಇರಲಿಲ್ಲ. ಬಸ್ ಹತ್ಸೋದಕ್ಕೆ ನೀವ್ಯಾರ್ರಿ? ನಿಮ್ದ ಬಸ್ ಅದು? ಸಾರ್ವಜನಿಕರ ಆಸ್ತಿ ನೀವು ಓಡಿಸ್ತಾ ಇರೋದು. ಅದನ್ನು ಬಸ್ ಹತ್ತಿಸ್ತೀನಿ ಅಂದರೆ ಏನರ್ಥ? ಹುಡುಗಿದೇ ತಪ್ಪಿರಬಹುದು ಅಥವಾ ಡ್ರೈವರ್ದೇ ತಪ್ಪಿರಬಹುದು. ಯಾರದೇ ತಪ್ಪಿದ್ರು ಬಸ್ ಹತ್ತಿಸ್ತೀನಿ ಅಂತ ಹೇಳೋದಕ್ಕೆ, ಈ ರೀತಿಯಾಗಿ ಬಸ್ಸನ್ನು ಚಾಲನೆ ಮಾಡೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದು ಯಾರು? ಈಗಾಗಲೇ ಬಿಎಂಟಿಸಿ ಅಂದರೆ ಕಿಲ್ಲರ್ ಬಿಎಂಟಿಸಿ ಅಂತ ಸಾರ್ವಜನಿಕರು ಮಾತನಾಡ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈ ಸನ್ನಿವೇಶ ಮತ್ತೆ ಅದಕ್ಕೆ ಪೂರಕವಾದಂತೆ ಕಾಣ್ತಾ ಇದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ, ಏನಿದು ಬೆಂಗಳೂರಿನಲ್ಲಿ ಹಾಡ ಹಗಲೇ ಬಿಎಂಟಿಸಿ ಚಾಲಕನ ದರ್ಪ? ಹೇಳೋರು ಕೇಳೋರು ಯಾರು ಇಲ್ವಾ ಇವ್ರಿಗೆ ಅಂತ? ಸಾಹಿತಿ ಏನಂತ ಹೇಳಿದ್ರೆ, ಈಗಾಗಲೇ ಬಿಎಂಟಿಸಿ ಅಂದ್ರೆ ಕಿಲ್ಲರ್ ಬಿಎಂಟಿಸಿ ಅಂತ ಈಗಾಗಲೇ ಹೆಸರುವಾಸಿ ಆಗಿರುವಂತದ್ದು. ಸಾರಿಗೆ ಇಲಾಖೆನೂ ಕೂಡ ಈ ಬಗ್ಗೆ ಎಷ್ಟೇ ಕೂಡ ಕ್ರಮವನ್ನ ವಹಿಸಿದ್ರು ಕೂಡ ಈ ಚಾಲಕರ ಒಂದು ಕೀಟ್ಲೆ ಏನಿದೆ ಅದು ಇನ್ನೂ ಕೂಡ ತಪ್ತಾ ಇಲ್ಲ. ಇವರಿಂದಾಗಿ ಸಾಕಷ್ಟು ಜೀವಗಳು ಕೂಡ ಹೋಗಿದೆ. ಎಲ್ಲಂದ್ರಲ್ಲೇ ಸಿಗ್ನಲ್ ಇಲ್ಲದೆ ಇದ್ರೂ ಕೂಡ ಸಿಗ್ನಲ್ ಅನ್ನ ಜಂಪ್ ಮಾಡುವಂತದ್ದು, ಸಾಕಷ್ಟು ರೀತಿಯಲ್ಲಿ ಅಪಘಾತವನ್ನ ಮಾಡುವಂತದ್ದು ಈ ಬಿಎಂಟಿಸಿ ಡ್ರೈವ್ಗಳ ದಿನನಿತ್ಯ ಕೆಲಸದಲ್ಲಿ ಒಂದಾಗಿದೆ ಅಂತಾನೆ ಹೇಳ್ಬೋದು. ಏನು ಚಂದ್ರ ಲೇಔಟ್ ನಲ್ಲಿ ಬೆಳ್ಳಂಬೆಳಗ್ಗೆ ಯುವತಿಯ ಮೇಲೆ ಬಿಎಂಟಿಸಿ ಚಾಲಕರು ಬಸ್ ಅನ್ನ ಹತ್ತಿಸೋದಕ್ಕೆ ಕೂಡ ಮುಂದಾಗಿದ್ರು. ಏನು ಈ ಕಾರನ್ನ ಓಡಿಸ್ತಾ ಇರುವಂತಹ ಈ ಯುವತಿ ಏನಿದ್ದಾಳೆ, ಆ ಯುವತಿಗೂ ಕೂಡ ಜೊತೆಗೆ ಡ್ರೈವರ್ಗೂ ಒಂದಷ್ಟು ವಾಗ್ವಾದ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಅವಳು ಕೂಡ ಕಾರಿಂದ ಕೆಳಗಡೆ ನಿಲ್ದು ಬಸ್ ಅನ್ನ ಅಡ್ಡಗಂಟುವಂತಹ ಒಂದು ಕೆಲಸವನ್ನ ಮಾಡ್ತಾಳೆ. ಆ ಸಮಯದಲ್ಲಿ ಬಿಎಂಟಿಸಿ ಚಾಲಕ ಬಸ್ ಅನ್ನ ನಿಲ್ಲಿಸಿದ್ರೆ ಬಸ್ ಅನ್ನ ಮೂವ್ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಈ ಚಾಲಕನಿಗೆ ಒಂದು ರೀತಿಯಾಗಿ ಮಾನವೀಯತೆ ಇಲ್ಲದ ರೀತಿಯಲ್ಲಿ ಈ ಚಾಲಕ ವರ್ತನೆಯನ್ನ ತೋರಿರುವಂತದ್ದು. ಯಾಕಂತ ಹೇಳಿದ್ರೆ ಬಿಎಂಟಿಸಿಯಲ್ಲಿ ಗುತ್ತಿಗೆ ಆಧಾರದ ಮೇಲೂ ಕೂಡ ಇತ್ತೀಚೆಗೆ ಚಾಲಕರನ್ನ ನೇಮಕ ಮಾಡ್ಕೊಳ್ತಾ ಇದೆ ಸಾರಿಗೆ ಇಲಾಖೆ. ಆದ್ರೆ ಈ ಅಂದ್ರೆ ಗುತ್ತಿಗೆದಾರರಲ್ಲಿ ಯಾರೆಲ್ಲ ಚಾಲಕರು ನೇಮಕ ಆಗ್ತಾರೆ ಅವರು ಈ ರೀತಿಯಾಗಿ ವರ್ತನೆಯನ್ನ ತೋರಿಸ್ತಾ ಇರುವಂತದ್ದು. ಈ ಬಗ್ಗೆ ಸಾರಿಗೆ ಇಲಾಖೆಯು ಕೂಡ ಈ ಚಾಲಕ ಹಾಗೂ ನಿರ್ವಾಹಕರ ಮೇಲೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಬೇಕು. ಈ ರೀತಿಯಾಗಿ ಅಪಘಾತ ಆಗುವಂತದ್ದು, ಜೊತೆಗೆ ಈ ರೀತಿ ಕೀಟಲೆಗಳನ್ನ ಮಾಡುವಂತದ್ದು, ಈ ರೀತಿ ದರ್ಪವನ್ನ ತೋರಿಸುವಂತಹ ಬಗ್ಗೆ ಸಾರಿಗೆ ಇಲಾಖೆ ಕ್ರಮವನ್ನ ವಹಿಸಬೇಕಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸುಚಿತ್ರಾ ನಿಮ್ಮೆಲ್ಲ ಮಾಹಿತಿಗಾಗಿ.